ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕದ ಬಗ್ಗೆನೇ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ. ಈ ಸರ್ವೆನಿಂದ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ 1. ಇದರಲ್ಲಿ ಯಾವುದು ಜಾತಿ ಒಡೆಯೋದು, ಜಾತಿ ಮಾಡ್ತಕ್ಕಂಥದ್ದಿಲ್ಲ. ಯಾಕಂದರೆ 7 ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಕಲ ಹೊಡೆದು ನಿನ್ನ ಅಭಿಪ್ರಾಯ ಕೇಳ್ಕೊಂಡು ಬರ್ತಕ್ಕಂಥದ್ದು ಇದು ಸಮೀಕ್ಷೆ ಇದೆ. ಇದು ನೀವು ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು, ನೀವೇನು ಬೇಕಿದ್ದು ನಾವು ಹೇಳ್ಬೋದು. ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ. ಆ ಸಮಿತಿ ಸೆಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ. ಈಗ ನೀವು ಹೇಳಿದ್ನ ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟಿಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಯಾವುದು ಎಕನಾಮಿಕಲ್ಲು, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದು, ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ. ಈ ಸರ್ವೆ ಬಗ್ಗೆ ನಾನು 100% ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಇದು ಮನೆಗೆ ಹೋಗಿ ಸರ್ವೆ ಆದ ನಂತರ ಅಲ್ಲಿವರೆಗೆ ಇದರ ಬಗ್ಗೆ ಏನು ಮಾತಾಡೋದೆಲ್ಲ ವೇಸ್ಟೇ ಇದೆ. ವಿ ಆರ್ ಫೋಕಸಿಂಗ್ ಮೋರ್ ಆನ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟಿ, ಹೂ ಇಸ್ ಬ್ಯಾಕ್ವರ್ಡ್. ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು. ಇದನ್ನು ವಿ ಶುಡ್ ನಾಟ್ ಜಂಪ್ ಟು ದ ಗನ್ ಅಂಡ್ ಸೇ ಇದು ಯಾವುದು ಜಾತಿಗಣತೆ ಮಾಡ್ತಕ್ಕಂಥ ಸರ್ವೆ ಅಲ್ಲ. ಇದಕ್ಕಿಂತ ಜಾಸ್ತಿ ಕೇಂದ್ರದ ಏನು ಹೇಳಿದಾರಲ್ಲ ಅದು ಜಾತಿಗಣತೆ ಇದೆ. ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಜಾತಿಗಣತೆ ಮಾಡಿದ್ರೆ ಅದು ಜಾತಿಗಣತೆ ಇದು ಇದೆ ನಮ್ಮದು. ಅದು ಅದಕ್ಕಿಂತ ಹೆಚ್ಚಾಗಿ ಉದ್ದೇಶ ಇರ್ತಕ್ಕಂಥದ್ದು ಟು ಫೈಂಡ್ ಔಟ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟೀಸ್. ದಯಮಾಡಿ ಮಾಧ್ಯಮದವರಿಗೆ ಮನವಿ ಮಾಡಿಕೊಳ್ತೀನಿ, ಯಾವುದೂ ಕನ್ಫ್ಯೂಷನ್ ಬೇಡ. ಈ ಸರ್ವೆ ನಂತರ ಮತ್ತೆ ಸೇಮ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಟು ದಿ ಕ್ಯಾಬಿನೆಟ್ ಅಂಡ್ ಕ್ಯಾಬಿನೆಟ್ ವಿಲ್ ಟೇಕ್ ದಿಸ್.